hidden, forever on fire. ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಡಿವಿಎಸ್ ಎಂಟ್ರಿ ಆಗಿದೆ. ಯತ್ನಾಳ್ ಮತ್ತು ಟೀಂ ವಿರುದ್ಧ ಸದಾನಂದಗೌಡ ಗುಡುಗಿದ್ದಾರೆ. ಪಕ್ಷದ ಆಂತರಿಕ ವಿಷಯದ ಬಗ್ಗೆ ಮಾತಾಡಿದ್ರು ಅದು ಅಶಿಸ್ತೆ. ನಿಷ್ಠಾವಂತ ಕಾರ್ಯಕರ್ತ ಎನಿಸಿಕೊಳ್ಳೋಕೆ ನಾಲಾಯಕು. ಬೀದಿಗೆ ಹೋಗುವ ಬದಲು ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿ ಅಂತ ಡಿವಿಎಸ್ ಹೇಳಿದ್ದಾರೆ. ಟಿವಿ ಸದಾನಂದಗೌಡ ಹೇಳಿಕೆಗೆ ಯತ್ನಾಳ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಏಕವಚನದಲ್ಲೇ ಶಾಸಕ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಸದಾನಂದಗೌಡ ಬಾಯ ಮುಚ್ಕೊಂಡು ಇರಬೇಕು, ಇಲ್ಲದೆ ಹೋದ್ರೆ ಅವರ ಬಂಡವಾಳ ಬಯಲು ಮಾಡ್ತೇನೆ. ಬಿಎಸ್ವೈ ಕುಟುಂಬದ ವಿರುದ್ಧ ಮಾತನಾಡಿರೋದೆಲ್ಲ ಬುಚ್ಚಿಡ್ತೇನೆ. ಸದಾನಂದಗೌಡ ಅವರ ದೀಪ ಈಗಾಗಲೇ ಆರ್ ಹೋಗಿದೆ. ಡಿವಿಎಸ್ ಬಣ್ಣ ಬಯಲು ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಸವಾಲ್ ಹಾಕಿದ್ದಾರೆ. ಸರ್, ಎರಡು ಬಣಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರಲ್ಲಿಗೆ ಹೋಗಿ. ಎರಡು ಬಣಗಳು ನಮ್ಮ ಅದ್ಭುತವಾದಂಥ ನಾಯಕರು, ಜಗತ್ತಿನಲ್ಲೇ ಸಂಘಟನೆ ಅಂದರೆ ಏನು ಅಂತ ಹೇಳಿ ತೋರಿಸ್ಕೊಟ್ಟಂಥ ನಾಯಕರು ನಮ್ಮ ಪಕ್ಷದ ವರಿಷ್ಠರಿದ್ದಾರೆ. ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಮಿಲಾಯಿಸಿಕೊಳ್ಳುವುದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರಿರ್ಬೋದು, ಅಲ್ಲಿ ಹೋಗಿ ಮಾತಾಡಿ. ಇದು ನಿಜವಾದ ನಿಮ್ಮ ಪಕ್ಷದ ಮೇಲೆ ನಿಮಗೆ ಅಭಿಮಾನ ಉಂಟು. ಇಲ್ಲರೂ ನೀವು ಸ್ವಾರ್ಥಿಗಳು, ಇಲ್ಲರೂ ನೀವೆಲ್ಲರೂ ಸ್ವಾರ್ಥಿಗಳೇ. ಪಕ್ಷದ ವಿಚಾರವನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿ ಅದರಿಂದ ಯಾವುದೋ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳುವಂಥ ಮನಸ್ಸಿಲ್ಲದವ ಅವ ಪ್ರತಿಯೊಬ್ಬ ಕೂಡ ಸ್ವಾರ್ಥಿ. ಅವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ಅಂತ ಅನಿಸಿಕೊಳ್ಳಿಕ್ಕೆ ಅವ ನಾಲಾಯಕು. ನಾನು ಶಸ್ತ್ರತ್ಯಾಗ ಮಾಡಿದರೆ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಯಾವುದೇ ಮೀಡಿಯಾಕ್ಕೆ ಹೋಗ್ತಿರಲಿಲ್ಲ. ಇವತ್ತು ಮೀಡಿಯಾಕ್ಕೆ ಯಾಕೆ ಬಂದೆ? ಆ ಧೈರ್ಯದಲ್ಲೇ ಬಂದಿರೋದು. ನನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳೋದಕ್ಕೆ ಬಂದಿರುವಂಥದ್ದು. ಇವತ್ತು ಪಕ್ಷ ಪಾಂಡವರಲ್ಲಿ ಊಟ ಕವರವರಲ್ಲಿ ಆಗಬಾರ್ದು. ಇದನ್ನು ನಾನು ಒಪ್ಕೊಳ್ಳಲ್ಲ. ಅಟ್ಟೆ ಗಾಬರಿಯಾಗ್ಯಾರ ಸದಾನಂದ ಗೌಡರು. ಅವರು ಭಾಳ ಮಾತಾಡ್ಯಾರ. ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೆಯದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತ.